ಹೊನ್ನಾವರ ಪಟ್ಟಣದ ರಾಮತೀರ್ಥ ಬಸ್ ನಿಲ್ದಾಣದಲ್ಲಿ ಎಲ್ಲೆಂದರಳಿ ಕಸ ಬಿಸಾಡಿ ಸ್ವಚ್ಛತೆ ಮರೆಯಾಗಿ ಕುಡುಕರ ಅಚ್ಚುಮೆಚ್ಚಿನ ತಾಣವಾಗಿ ಮಾರ್ಪಟ್ಟಿದ್ದ ಕುರಿತಾಗಿ ನಿನ್ನೆ ನುಡಿಸಿರಿ ವಾಹಿನಿ ಕಾಳಜಿ ಸುದ್ದಿ ಪ್ರಸಾರ ಮಾಡಿತ್ತು. ನುಡಿಸಿರಿ ಕಾಳಜಿಗೆ ಹೊನ್ನಾವರ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಬಸ್ ನಿಲ್ದಾಣ ಹಾಗೂ ಸುತ್ತಮುತ್ತಲೂ ಸ್ವಚ್ಛಗೊಳಿಸಿದ್ದಾರೆ. ಹೌದು, ಬಸ್ ನಿಲ್ದಾಣದ ಒಳಭಾಗ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಎಲ್ಲೆಂದರಳಿ ಸರಾಯಿ ಬಾಟಲಿಗಳನ್ನು ಒಡೆಯಲಾಗಿದ್ದು ಪರಿಸರ ಮಾಲಿನ್ಯದ ಜೊತೆ ಇದು ಅಪಾಯವನ್ನು ಸೃಷ್ಟಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಸ್ ನಿಲ್ದಾಣದ ಅವ್ಯವಸ್ಥೆ, ಅಧಿಕಾರಿಗಳ ಬೇಜವಾಬ್ದಾರಿಯ ಬಗ್ಗೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಆಕ್ರೋಶ ಹೊರಹಾಕಿದ್ರು. ಪ್ರವಾಸಿ ಕ್ಷೇತ್ರವಾದ ರಾಮತೀರ್ಥದಲ್ಲಿ ಮಾಲಿನ್ಯಕ್ಕೆ ಅವಕಾಶ ಕೊಡಬಾರದು ಎಂದು ಆಗ್ರಹಿಸಿದರು. ಇದೀಗ ನುಡಿಸಿರಿ ವಾಹಿನಿಯ ಜನಪರ ಕಾಳಜಿ ಕುರಿತಾಗಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತ ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ರಾಮತೀರ್ಥ ಬಸ್ ನಿಲ್ದಾಣ ಹಾಗೂ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛಗೊಳಿಸಿದ್ದಾರೆ. ಒಟ್ನಲ್ಲಿ ಕುಡುಕರ ನೆಚ್ಚಿನ ತಾಣವಾಗಿದ್ದ ರಾಮತೀರ್ಥ ಬಸ್ ನಿಲ್ದಾಣದ ಸ್ವಚ್ಛತೆ ಬಗ್ಗೆ ಹೊನ್ನಾವರ ಪಟ್ಟಣ ಪಂಚಾಯತ್ ಕಾಳಜಿ ವಹಿಸಿದೆ. ಇನ್ನು ಈ ಕುರಿತು ಸಾರ್ವಜನಿಕರು ಕೂಡ ಪ್ರವಾಸಿ ಕ್ಷೇತ್ರದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.